ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ, ಕುಟುಂಬದ ಹಿರಿಯ ಜೀವ, ಸರಳತೆ ಮತ್ತು ಮಮತೆಯ ಪ್ರತಿರೂಪವಾಗಿದ್ದ ಚೆನ್ನಮ್ಮನವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಅವರ ಅಗಲಿಕೆಯ ನೋವಿನಿಂದ ಕುಟುಂಬಸ್ಥರು, ಬಂಧುಗಳು ಮತ್ತು ಅಭಿಮಾನಿಗಳು ಇನ್ನೂ ಸಹ ಹೊರಬಂದಿಲ್ಲ. ಇದರ ನಡುವೆಯೇ ಚೆನ್ನಮ್ಮನವರ 11ನೇ ದಿನದ ಕಾರ್ಯಕ್ಕೆ ಪೂರ್ವ ತಯಾರಿಗಳು ಆರಂಭಗೊಂಡಿವೆ. ಇದೇ ತಿಂಗಳ ಗುರುವಾರ ಜುಲೈ 30ರಂದು ಕ್ಯಾತನಹಳ್ಳಿಯಲ್ಲಿ ನಡೆಯಲಿರುವ 11ನೇ ದಿನದ ಕಾರ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಚೆನ್ನಮ್ಮನವರ ಅಂತಿಮ ದರ್ಶನಕ್ಕೆ ಹರಿದು ಬಂದಿದ್ದ ಜನಸಾಗರದ ಬೆನ್ನಲ್ಲೇ ಇದೀಗ 11ನೇ ದಿನದ ಕಾರ್ಯಕ್ಕೂ ಸುಮಾರು 2 ಲಕ್ಷ ಜನರು ಆಗಮಿಸುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಕ್ಯಾತನಹಳ್ಳಿಯಲ್ಲಿ ಭರದ ಸಿದ್ಧತೆಗಳು ನಡೆಯುತ್ತಿದ್ದು, ದೂರಗಳಿಂದ ಆಗಮಿಸಲಿರುವ ಜನರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಪ್ರತಿಯೊಂದು ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ರೂಪಿಸಲಾಗುತ್ತಿದೆ. 2 ಚಕ್ರದ ವಾಹನಗಳು, 4 ಚಕ್ರದ ವಾಹನಗಳು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ವಾಹನಗಳು ಆಗಮಿಸುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ವಾಹನಗಳ ನಿಲುಗಡೆ ಹಾಗೂ ಜನರ ಸಂಚಾರಕ್ಕೆ ಅಗತ್ಯ ವ್ಯವಸ್ಥೆಗಳನ್ನು ಮಾಡಲಾಗುತ್ತಿದೆ. ಇನ್ನು ಆಗಮಿಸುವ ಜನರಿಗೆ ಊಟದ ವ್ಯವಸ್ಥೆಗಾಗಿ ಒಟ್ಟು 14 ಸ್ಥಳಗಳನ್ನು ಗುರುತಿಸಲಾಗಿದೆ. ಪ್ರತಿ ಸ್ಥಳದಲ್ಲೂ ಸುಮಾರು 1,500ದಿಂದ 2,000 ಜನರು ಕುಳಿತು ಊಟ ಮಾಡುವ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಒಂದೇ ಸಮಯದಲ್ಲಿ ಸುಮಾರು 25,000 ಜನರಿಗೆ ಊಟ ಬಡಿಸುವ ಸಿದ್ಧತೆಯನ್ನ ಮಾಡಲಾಗಿದೆ. ಬೆಳಗ್ಗೆ 10:30ರಿಂದ ಕಾರ್ಯಕ್ರಮ ಆರಂಭವಾಗಲಿದ್ದು, ಸುಮಾರು 11 ಗಂಟೆ ವೇಳೆಗೆ ಊಟದ ವ್ಯವಸ್ಥೆ ಆರಂಭವಾಗುತ್ತದೆ. ಆಗಮಿಸುವ ಎಲ್ಲರೂ ಊಟ ಮಾಡುವವರೆಗೂ ವ್ಯವಸ್ಥೆ ಮುಂದುವರಿಯಲಿದೆ. ಬಂಧುಗಳು, ಗಣ್ಯರು, ಅಭಿಮಾನಿಗಳು ಎಂಬ ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರನ್ನೂ ಮಾನವೀಯ ದೃಷ್ಟಿಯಲ್ಲಿ ಕಾಣುವಂತೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಹಿರಿಯರು ಹಾಗೂ ಗಣ್ಯರಿಗಾಗಿ ಮಾತ್ರ 4 ಪ್ರತ್ಯೇಕ ಕೌಂಟರ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ಉಳಿದಂತೆ ಎಲ್ಲರಿಗೂ ಸಮಾನವಾಗಿ ಊಟದ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ. ಸದ್ಯ 11ನೇ ದಿನದ ಕಾರ್ಯದ ಪೂರ್ವ ಸಿದ್ಧತೆಗಳು ಸುಮಾರು 80% ಪೂರ್ಣಗೊಂಡಿದ್ದು, ನಾಳೆ ಸಂಜೆ ವೇಳೆಗೆ ಉಳಿದ ಎಲ್ಲಾ ಸಿದ್ಧತೆಗಳು ಸಂಪೂರ್ಣವಾಗಿ ಮುಗಿಯಲಿವೆ. ಇದು ಕೇವಲ ಒಂದು ಕುಟುಂಬದ ಕಾರ್ಯಕ್ರಮವಲ್ಲ, ಚೆನ್ನಮ್ಮನವರನ್ನ ತಾಯಿ, ಅಕ್ಕ, ಅಜ್ಜಿ ಎಂದು ಭಾವಿಸಿದ ಸಾವಿರಾರು ಜನರ ಭಾವನೆಗಳ ಸಂಗಮವಾಗಿದೆ. ರಾಜಕೀಯದ ಗಡಿಗಳನ್ನ ಮೀರಿ ಎಲ್ಲರನ್ನ ಆತ್ಮೀಯವಾಗಿ ಕಂಡ ಚೆನ್ನಮ್ಮನವರ ನೆನಪಿಗಾಗಿ ನಡೆಯಲಿರುವ ಈ ಕಾರ್ಯಕ್ರಮಕ್ಕೆ ಜನಸಾಗರವೇ ಸಾಕ್ಷಿಯಾಗಲಿದೆ. ಒಂದೆಡೆ ಅಗಲಿಕೆಯ ನೋವು, ಮತ್ತೊಂದೆಡೆ ನೆನಪುಗಳೊಂದಿಗೆ ನಡೆಯುತ್ತಿರುವ 11ನೇ ದಿನದ ಕಾರ್ಯ. ಕ್ಯಾತನಹಳ್ಳಿ ಸಜ್ಜಾಗುತ್ತಿದೆ ಚೆನ್ನಮ್ಮನವರ ನೆನಪಿನಲ್ಲಿ ಮತ್ತೊಮ್ಮೆ ಜನಸಾಗರವನ್ನ ಬರಮಾಡಿಕೊಳ್ಳಲು.